ಬಾ ಅಂತ. ಮಿನಿ ಮಿನಿ ನಿನ್ನ ಮುಖ ಫೋಟೋ ತಕ್ಕೊಳ್ಳೋಣ. ನೆಕ್ಸ್ಟ್ ಬೋಳ ಆಗ್ತೀಯಾ? ಟಕ್ಲು ಬಾಬು ಅಂತ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಲಾಗ್ನ ಸ್ಟಾರ್ಟ್ ಮಾಡೋಣ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಮಂಗಳೂರಿಗೆ ಹೋಗಿದ್ದೆ, ಕೊರಗಜ್ಜನ್ ಟೆಂಪ್ಲಿಗೆ ಹೋಗಬೇಕು ಅಂತಲೇ. ಅದು ಇದೇ ಟೈಮಲ್ಲಿ ನನ್ನ ಫ್ರೆಂಡ್ ಮದುವೆ ಮುಗಿಸ್ಕೊಂಡು ನಾವು ಬರ್ತಾ ಇರುವಾಗ ಮಿನಿ ಬ್ಯಾಂಗಲ್ಲು ಮಿಸ್ ಆಗಿತ್ತು. ಈ ಹೋಟ್ಲಲ್ಲಿ ಇರುವಾಗ ನಮ್ಗೆ ಗೊತ್ತಾಗಿರೋದು ಅವಳು ಬ್ಯಾಂಗಲ್ ಮಿಸ್ ಆಗಿದೆ ಅಂತ. ಎಲ್ಲ ಕಡೆ ಹುಡುಕಿದ್ವಿ, ಸಿಕ್ಕಿಲ್ಲ. ಆ ಟೈಮಲ್ಲಿ ಮತ್ತು ಅವರು ಆ್ಯಕ್ಚುಲಿ ದೇವ್ರ ಹತ್ರ ಹೇಳ್ಕೊಂಡಿರೋದು ಬಳೆ ಸಿಕ್ಕರೆ ಕೊರಗಜ್ಜನ್ ಟೆಂಪಲ್ಗೆ ಬರ್ತೀವಿ ಅಂತ. ಹಾಗಾಗಿ ನಾವು ಮಂಗಳೂರಿಗೆ ಹೋಗಿ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿ ಬಂದಿರೋ ಅಂಥದ್ದು. ಮಿನಿಯಲ್ಲಿ ಆಂಟಿ ನೋಡಿ ಸ್ಮೈಲ್ ಮಾಡ್ತಾ ಇದ್ದಾಳೆ. ಹೈಕು ಮಮ್ಮಿದ ಲಗೇಜ್ ರೆಡಿಯಾ? ಹೊರಡುವ? ಅಲ್ಲ, ಅದನ್ನು ತಗೊಂಡು ಹೋಯ್ತು. ಕಾರ್ ಅಲ್ಲ ಇದೆಲ್ಲ ಅಲ್ಲ, ಇದೆಲ್ಲ ಬಿಟ್ಟಿರೋದು ಬಟ್ಟೆ. ನಾನು ಮಿನಿದೆಲ್ಲ ಪ್ಯಾಕ್ ಮಾಡಿದ್ದೆ. ಬಾಯ್ ದಣ್ಣ, ಬಾಯ್ ಬಂದಿದ್ದಡ್ಡ. ಏ ರುಬಿ ದಡ್ಡ, ನಿನ್ನ ಮೊಮ್ಮಗಳಿನ ತಲೆ ಕೂದಲು ತಗೋತಿ, ಒಬ್ಬಳೇ ಬಿಡುಕತ್ತ. 2-3 ಜನ ಹಿಡ್ಕೋಕ್ ಈಗ. ಹೊರಡ್ತೀನಿ ನಾನು. ಮಿನಿ ಬ್ಯಾಗ್ ಮತ್ತು ಕೋಲ್ಡ್ ಆಗುತ್ತೆ ಅಂತ ಈ ಡ್ರೆಸ್ಸನ್ನು ತೊಗೊಂಡಿದ್ದೀನಿ. ಇವಾಗ ಡಿಕ್ಕಿ ತುಂಬ ಹೊರಡೋದು. ರುಬಿ ಬಂದಿದ್ದಾನೆ ನೋಡಿ ನಮ್ಮನ್ನು ಬಿಡೋಕ್ಕೆ. ರುಬಿ ಬಾರು, ಇಲ್ಲಿ ಬಾ, ಇಲ್ಲಿ ಬಾ, ಬಾ. ನನಗೆ ಬಾಯ್ ಮಾಡಲ್ಲ? ಆಯ್ತು ನಾನು ನನ್ನ ರುಬಿ ಆಚೆ. ರುಬಿ 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 ಏನೇ ಮಿನಿ ನೋಡೋದು ನೋಡಿ ರುಬಿನ. ಆಟ ಸಾಮಾನಿದು ಕೊಡುಕ. ಮಿನಿ ಅಂಬ ನೋಡು. ಹಪ್ಪಿ ಎದುರುಗಡೆ ಇಟ್ಕೊಳ್ಳಕ ಹರ್ತೀಯ ನಂದು ಬ್ಯಾಗ್ ಒಟ್ಟಿಗಿಟ್ಟು. ಯಾರೇ ನಿಂಗಿದೆ ಹಬ್ಬ ಮತ್ತೆ ನಾನು ಉಳ್ಕಂಡು ಜಾಗ್ರತೆ ಮಾಡೋದು. ಆಗ 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 ಬಾಯ್ 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 ಬಾ ಅಂತ. ದಡ್ಡ ಹಂಗೆ ಅಲ್ಲ ಹಾಕುದು. ಮಮ್ಮಿ ಎಲ್ಲಿಗೆ ನಮ್ಮ ಪ್ರಯಾಣ? ಧರ್ಮಸ್ಥಳ. ಧರ್ಮಸ್ಥಳಕ್ಕೆ ಹೋಗೋಣ. ಮಗು ಈಗ ತಲೆ ಕೂದಲು ಇಟ್ಕೊಂಡಿದ್ದಾಳೆ. ಇನ್ನು ಬಪ್ಪತ್ತಿಗೆ ಟಕ್ಲು ಟಕ್ಲು ಆಗ್ತಾಳೆ ಟಕ್ಲು. ನಾವೆಲ್ಲರೂ ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ ನಾವು ಒಂದೇ ದಿನ ಹೋಗಿ ಬರ್ಬೋದು ಆ್ಯಕ್ಚುಲಿ. ಬಟ್ ನಾವು ಲೇಟಾಗಿ ಹೊರಟಿದ್ವಿ, ನೀವು ನೋಡ್ಬೋದು ಲೇಟಾಗಿ ಹೊರಡ್ತಾ ಇರೋ ಅಂಥದ್ದು. ಆಮೇಲೆ ಅಮ್ಮಂಗೆ ನಾನು ಹೇಳಿದ್ದೆ ತಿಂಡಿನೂ ಮಾಡಬೇಡ, ನಾವು ಹೋಗ್ತಾನೆ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ. ಬಪ್ಪ ಹೇಳಿದ್ರು ಕೋಟದಲ್ಲಿರೋ ಲತಕ್ಕೆ ಹೋಗಿ ಅಲ್ಲಿ ತಿಂಡಿ ತಿನ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. 2 ಕೆಲಸ ಇದೆ ಧರ್ಮಸ್ಥಳದಲ್ಲಿ. ಒಂದೇನೋ ನಂದು ಸರ್ಟಿಫಿಕೇಟ್ ತೊಗೊಂಡು ಬರಬೇಕು ನನ್ನ ಕಾಲೇಜಿಗೆ ಹೋಗಿ, ಆ್ಯಂಡ್ ಸೆಕೆಂಡ್ ಥಿಂಗ್ ಮಿನಿಗೆ ಟಕ್ಲು ಮಾಡಿಸ್ತಾ ಇದ್ದೀವಿ. ಸೊ ಇವೆರಡು ಕೆಲಸನ ಮಾಡೋಣ ಅಂತ ಬಂದಿರೋದು. ಹೋಟೆಲ್ ಲತಾದಲ್ಲಿ ಫುಡ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಬನ್ಸ್ ತಿಂದ್ವಿ, ನಾನು ಮತ್ತು ಪ್ರಮೋದ್ ಅವರು ಎಲ್ಲ ಬನ್ಸ್ ತೊಗೊಂಡ್ವಿ. ಬಟ್ ಪಪ್ಪ ಲತಾ ಹೋಟೆಲಿಗೆ ಬಂದ ತಕ್ಷಣ ಅವರು ತೊಗೊಳ್ಳೋದೇ ಮೆಂತೆ ದೋಸೆ. ಆ್ಯಕ್ಚುಲಿ ಅವ್ರಿಗೆ ತುಂಬಾ ಇಷ್ಟ, ಅದು ಫೇವ್ರೇಟು. ಸೊ ತುಂಬಾ ಚೆನ್ನಾಗಿತ್ತು ಅದು. ಬನ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ತುಂಬಾ ಫೇಮಸ್ ಆ್ಯಕ್ಚುಲಿ ಹೋಟೆಲ್ ಲತಾ, ತುಂಬ ವರ್ಷಗಳಿಂದನೇ ಇದೆ. ನಾನು ರಾಗಿ ಮುದ್ದೆನೂ ತಿಂತಿದ್ದೆ, ಅಂದರೆ ಆಫ್ಟರ್ನೂನೆಲ್ಲ ಬಂದಿದ್ದರೆ ರಾಗಿ ಮುದ್ದೆ ತೊಗೊತಿದ್ದೆ. ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಂದಿರೋದಲ್ಲ, ಹಾಗಾಗಿ ಮಸಾಲೆ ದೋಸೆ, ಬನ್ಸು, ಇಡ್ಲಿ ಮಿನಿಗೆ, ಆಮೇಲೆ ಮೆತ್ತೆ ದೋಸೆ ತುಂಬ ಚೆನ್ನಾಗಿತ್ತು. ಪಪ್ಪ ಮಮ್ಮಿ ಇರೋದಕ್ಕೋಸ್ಕರ ಮಿನಿ ಇವಾಗ ಹಿಂದೆ ಕೂತಿದ್ದಾಳೆ. ಇಲ್ಲ ಅಂತಂದರೆ ಅವಳು ಕೇಳೋದೇ ಇಲ್ಲ. ಅಜ್ಜಿ ಯಾವಾಗಲೂ ಬರೋರಲ್ಲ, ನಾನು ಅಜ್ಜಿ ಮತ್ತು ಪ್ರಮೋದ್ ಮತ್ತು
ಅಷ್ಟೇ ಇವಳು ಟ್ರಾವೆಲ್ ಮಾಡುವಾಗ ನನ್ನ ಹತ್ರನೇ ಕೂರೋಳು. ನನಗೆ ಹಿಂದೆ ಕೂರಕ್ಕೆ ಇಷ್ಟ ಆಗಲ್ಲ, ನನಗೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ಹಿಂದೆ ಕೂತ ತಕ್ಷಣ ಅನ್ಕಂಫರ್ಟೇಬಲ್ ಫೀಲ್ ಮಾಡ್ಕೊತೀನಿ. ಸೊ ನನಗೆ ಮುಂದೆ ಕೂರೋದಂದರೆ ಇಷ್ಟ. ಸೊ ಇವಾಗ ಅವಳಿಗೆ ನೆನಪಾಯಿತು ನಾನು ಮುಂದಿದ್ದೀನಿ ಅಂತ. ಬರಬೇಕು ಅಂತ ಅಂದ್ಕೊಂಡು ಅಷ್ಟೊತ್ತಿಗೆ ಅಮ್ಮ ಡೈವರ್ಟ್ ಮಾಡಿದ್ರು. ತಲೆ ಬೋಳ್ಸ್ಕ ರೂಮಿಗೆ ಚೆಕ್ಔಟ್ ಚೆಕ್-ಇನ್ ಆಗಿ ತಲೆ ಬೋಳ್ಸೋಕೆ ಹೋಗ್ತೀಯ, ಕಡಿಗೆ ದೇವಸ್ಥಾನಕ್ಕೆ ಹೋಗಲ್ಲ. ನಾವು ಫ್ರಂಟಲ್ಲಿ ಕೂರ್ತೀವಲ್ಲ, ಆ್ಯಕ್ಚುಲಿ ಮಕ್ಳನ್ನಲ್ಲಿ ಕೂರಿಸ್ಬಾರ್ದು, ತುಂಬಾ ಡೇಂಜರ್. ಬಟ್ ಕೆಲವೊಂದ್ಸರಿ ನಾನು ಮುಂದೆ ಕೂಸ್ಕೊತೀನಿ. ಇವಾಗ ಹೋಟೆಲ್ ಹತ್ರ ಸ್ಟಾಪ್ ಮಾಡಿದ್ವಿ. ಸೊ ಒಂದು ಬ್ರೇಕ್ ತೊಗೊಂಡು ಹೋಗೋಣ ಅಂತ ಹೇಳಿ. ಆ್ಯಂಡ್ ಫೈನಲಿ ಉಜ್ರೆಗೆ ಬಂದೆ. ನಂಗೆ ಬಂದ ತಕ್ಷಣ ಫುಲ್ ಖುಷಿ ಆಯಿತು ಆಯಿತಾ. ಆ ಆರ್ಕ್ ಅದೆಲ್ಲ ನೋಡಿದ ತಕ್ಷಣ ವಾವ್ ಅಂತ ಅನಿಸ್ತು. ನಾನು 4 ವರ್ಷ ಇಲ್ಲಿದ್ದೆ ಗೈಸ್. ತುಂಬ ಮೆಮೊರೀಸ್ ಇದೆ. ತುಂಬಾ ಎಂಜಾಯ್ ಮಾಡಿದ್ದೀನಿ ಈ ಪ್ಲೇಸಲ್ಲಿ. ಆ್ಯಂಡ್ ಐ ರಿಯಲಿ ಮಿಸ್ ದೋಸ್ ಡೇಸ್ ಅಷ್ಟೇ ಹೇಳೋಕ್ಕಾಗತ್ತೆ. ಆ್ಯಂಡ್ ಇವಾಗ ದಿಶಾ ಫುಡ್ ಕಾರ್ನರಿಗೆ ಬಂದಿದ್ವಿ. ಈ ಪ್ಲೇಸಿಗೂ ನಾನು ತುಂಬ ಸರಿ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಅಲ್ಲಿರೋರೆಲ್ಲ ಬಂದು ಮಾತಾಡ್ಸ್ತಾ ಇದ್ರು, ನಿಂಗೆ ಏನು ಬೇಕು ಅಂತ. ಅಂದರೆ ಇವಳು ಊಟ ಬೇಕು ನನಗೆ ಅಂತ ಕೇಳ್ತಾ ಇದ್ಲು. ಮಿನಿ ನಿನ್ನ ಮುಖ ಫೋಟೋ ತಕ್ಕೊಳ್ಳೋಣ, ನೆಕ್ಸ್ಟ್ ಬೋಳ ಆಗ್ತೀಯಾ? ಊಟನೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಪಪ್ಪ ಮತ್ತು ಮಮ್ಮಿ ಸೌತ್ ಇಂಡಿಯನ್ ಮೀಲ್ ಟ್ರೈ ಮಾಡ್ತೀವಿ ಅಂತ ಅಂದರು. ನಾನು ಮತ್ತು ಇವರು ನಾರ್ತ್ ಇಂಡಿಯನ್ ಮೀಲ್ಸ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕಂತ ಅಂದರೆ ಬಟರ್ ನಾನ್ ಮತ್ತು ಕುಲ್ಚಾ ಆಪ್ಷನ್ ಇತ್ತು. ಹಾಗಾಗಿ ಅದೇ ತಿನ್ನೋಣ ಅಂತ ಹೇಳಿ ನಾವಿಬ್ಬರು ನಾರ್ತ್ ಇಂಡಿಯನ್ ಮೀಲ್ ಆರ್ಡ್ರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಫುಡ್ ಎಲ್ಲ. ಮಿನಿಗೂ ಅಷ್ಟೇ ಸ್ವಲ್ಪ ತಿನ್ಸಿದ್ವಿ. ಮತ್ತು ನಾವು ಟ್ರಾವೆಲ್ ಮಾಡುವಾಗ ಮಿನಿಗೆ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿರ್ತೀವಿ. ಅವಳು ಇವಾಗ ಇಲ್ಲಿ ಊಟ ಮಾಡಿಲ್ಲ ಅಂತ ಅಂದರೆ ಟೆನ್ಷನ್ ತೊಗೊಳಲ್ಲ. ಅವಳಿಗೆ ಬಾಳೆಹಣ್ಣು, ದ್ರಾಕ್ಷಿ ಅದನ್ನೆಲ್ಲ ತಿನ್ನಿಸ್ತೀವಿ. ಸೊ ಫ್ರೂಟ್ಸ್ ಎಲ್ಲ ಕ್ಯಾರಿ ಮಾಡಿ. ಯಾಕೆ ನನ್ನ ಹತ್ರ ಐಕಂತ ಇಲ್ಲ ಅದು. ನಾನು ಇಂಜಿನಿಯರಿಂಗ್ ಇಲ್ಲೇ ಕಂಪ್ಲೀಟ್ ಮಾಡಿರೋದು ಫ್ರೆಂಡ್ಸ್, SDMITಯಲ್ಲಿ. ಸೊ ನನ್ನ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲೇ ಇದೆ. ಫೈನಲ್ ಇಯರ್ದು ನಾನು ಒಮ್ಮೆ ತೊಗೊಂಡು ಹೋಗೋಕ್ಕೆ ಬಂದೇ ಇಲ್ಲ. 6 years ಆಯಿತು. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಆಬ್ವಿಯಸ್ಲಿ ಧರ್ಮಸ್ಥಳಕ್ಕೆಲ್ಲ ಬಂದಿದ್ದೀನಿ. ಬಟ್ ಫ್ರೆಂಡ್ಸ್ ಜೊತೆ ಬಂದಾಗ ಪ್ಲ್ಯಾನ್ ಮಾಡಿ ಇಲ್ಲಿ ಬಂದು ತೊಗೊಂಡೋಗೋಣ ಸರ್ಟಿಫಿಕೇಟ್ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಬಟ್ ಬರೋಕ್ಕೆ ಆಗಿರಲಿಲ್ಲ. 5 ಜನ ಇದ್ದೀವಲ್ಲ, ಒಬ್ರೊಬ್ರಿಗೆ ಒಂದೊಂದು ರೀಸನಿಂದ ಬರೋಕ್ಕೆ ಆಗಿಲ್ಲ. ಲಾಸ್ಟ್ ವೀಕು ಚಿನ್ನು ಬಂದು ತೊಗೊಂಡೋಗಿದ್ಲು. ಅವಳು ಹೇಳ್ತಾ ಇದ್ಲು, ನೀನು ನೆಕ್ಸ್ಟ್ ಹೋಗುವಾಗ ತೊಗೊಂಡು ಹೋಗು ಅಂತ. ಮತ್ತು ನಮ್ಮ ಸರು ಹೇಳಿದ್ರು ತಗೊಂಡು ಹೋಗು ಅಂತ. ಹಾಗಾಗಿ ಬಂದಿದ್ದೀನಿ. ಸೊ ನೋಡಬೇಕು ಟೀಚರ್ಸ್ ಯಾರು ಸಿಗ್ತಾರಾ ಅಂತ. ಬಿಕಾಸ್ ನಾವು ಆಫ್ಟರ್ನೂನ್ ಟೈಮಲ್ಲಿ ಬಂದಿದ್ದೀನಿ. ಟೀಚರ್ಸ್ ಇರ್ತಾರೋ ಇಲ್ವಾ ಗೊತ್ತಿಲ್ಲ. ಬಟ್ ಲಕ್ಕೀಲಿ ಮ್ಯಾಥ್ಸ್ ಟೀಚರ್ ಸಿಕ್ಕಿದ್ರು. ಅವ್ರು ಹೇಳ್ತಾ ಇದ್ರು ನಾನು ಲಾಗ್ಸ್ ಎಲ್ಲ ನೋಡ್ತೀನಿ ಅಂತ. ತುಂಬ ಖುಷಿ ಆಯಿತು. ಸ್ಟೂಡೆಂಟ್ ಆಬ್ವಿಯಸ್ಲಿ ನನಗೆ ಯಾರು ಪರಿಚಯ ಇರಲ್ಲ, ಯಾರು ಮಾತಾಡ್ಸಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಯಾಕಂತ ಅಂದರೆ ನನ್ನ ಜೂನಿಯರ್ಸ್ ಎಲ್ಲ ಆಲ್ರೆಡಿ ಪಾಸ್ಡ್ ಔಟ್ ಆಗಿರ್ತಾರೆ. ಇವಾಗಿರೋ ಸ್ಟೂಡೆಂಟ್ಸ್ ಎಲ್ಲ ನಂಗೆ ಪರಿಚಯ ಇಲ್ಲ. ಹಾಗಾಗಿ ಯಾರನ್ನೂ ಮಾತಾಡ್ಸಲ್ಲ, ಪಟ್ಟ ಹೋಗಿ ಬರೋದು ಅಂತ ಅಂದ್ಕೊಂಡೆ. ಬಟ್ ಲಕ್ಕೀಲಿ ನನ್ನ ಒಂದು ಜೂನಿಯರ್ ಬಂದಿದ್ದರು, ಅವ್ರು ಮಾತಾಡ್ಸಿದ್ರು ನನ್ನ. ಅದಾದಮೇಲೆ ಟೀಚರ್ಸ್ ಎಲ್ಲ ಮಾತಾಡ್ಸಿದ್ರು. ಆಮೇಲೆ ನನ್ನ ಟೀಚರ್ಸ್ ಹೇಳಿದ್ರಲ್ಲ ಲಾಗ್ ಎಲ್ಲ ನೋಡ್ತೀನಿ ಅಂತ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ಜೂನಿಯರ್ಸು ಅಷ್ಟೇ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿದ್ರು, ನಿಮ್ಮ ಲಾಗ್ಸ್ ಎಲ್ಲ ನೋಡ್ತೀನಿ ಅಂತ. ತುಂಬ ಖುಷಿ ಆಗುತ್ತೆ ಲಾಗ್ಸ್ ಎಲ್ಲ ನೋಡಿ ಅಂತ ಅಂದಾಗ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ನನ್ನ ಕ್ಲಾಸ್ಮೇಟ್ ಎಲ್ಲ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ನಾನೇ ಶೇರ್ ಮಾಡ್ತೀನಲ್ಲ, ಆಬ್ವಿಯಸ್ಲಿ ಅವರೆಲ್ಲ ನೋಡ್ತಾರೆ, ಲಿಂಕ್ ಎಲ್ಲ ಸಿಗುತ್ತೆ. ಬಟ್ ನನ್ನ ಜೂನಿಯರ್ಸು ನನ್ನ ಲಾಗ್ಸ್ ಎಲ್ಲ ನೋಡ್ತಾರೆ ಅಂತ ಅಂದಾಗ ಇನ್ನೂ ಖುಷಿ ಆಯಿತು. ಧರ್ಮಸ್ಥಳ ರೀಚ್ ಆಗ್ತಿದೀವಲ್ಲ, ಹೆಂಗ್ ಅನಿಸ್ತಿದೆ? ಖುಷಿ ಅನಿಸುತ್ತೆ. ಪಪ್ಪಂಗೆ ನೇತ್ರಾವತಿ ದಾಟಿ ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಈ ಕಡೆ ಲೆಫ್ಟ್ ಹೋಟೆಲ್ ಬಂತಲ್ಲ ಬೇಬೆ ನಿನ್ ಫಿಂಗರ್ ಅಂದ್ಕೊಂಡು ಡ್ಯಾಡಿ ಫಿಂಗರ್ ಇಲ್ಲಿದೆ ಮಗಳ. ಇಲ್ಲಿ ಪಾರ್ಕಿಂಗ್ ಇರ್ಕಲ್ಲ, ದೇವಸ್ಥಾನ ಗಾಡಿ ಅದು ಪಾರ್ಕಿಂಗ್ ಪಾರ್ಕ್ ಮಾಡುವ. ನೋ ಪಾರ್ಕಿಂಗ್ ಅಂತಿದೆ ಅಲ್ಲಿ ಇದೆ. ಅಲ್ಲೇ ಮಾಡ್ಬೋದಿತ್ತಲ್ಲ. ಅಲ್ಲೇ ಮಾಡ್ತೀನಿ ನಾನು, ನೀವು ಇಳ್ಕೊ. ಇಳ್ಕೊಂಡಿದ್ದಲ್ಲ ತಕ್ಕೊಂಡು
ರೂಮಿಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಮಿನಿನ ಕರ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಗಲಾಟೆ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ, ಬಟ್ ಸೈಲೆಂಟಾಗಿ ಕೂತಿದ್ಲು. ನೀವೇ ನೋಡ್ಬೋದು ಯಾವ ಥರ ಕೂತಿದ್ದಾಳೆ ಅಂತ. ಇಲ್ಬಾ ಮುದ್ದು ಬಂಗಾರು, ಇಲ್ಬಾ ಮಗಳೇ, ಬಾ ಬಾ ಬಾ. ಅದೆಂತದು ಹಂಗೆ? ಟಕ್ಲು ಬಾಬು ಟಕ್ಲು ಬಾಬು ಅಂತ್ರ ಮಗಳ ನಿಂಗೆ ತಾತ. ಬಿಡುದಿಲ್ಲ. ಚೂರು ಅಂದ್ರೆ ದೇವಸ್ಥಾನದಾಗ ಆಟ ಮಾಡಿದ, ಅಲ್ಲೇ ಭಕ್ತಿ ಪೂಜೆ ಮಾಡಿ ಬಂದ. ಸೆಕೆಂಡ್ ಫ್ಲೋರ್. ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ನಾನು ಹೇಳ್ತೀನಿ. ನಾವು ಎಕ್ಸ್ಟ್ರಾ ಬ್ಲೇಡ್ ತೊಗೊಂಡು ಹೋಗಿದ್ವಿ, ಬಿಕಾಸ್ ಚೌರ ಮಾಡುವಾಗ ಮೇ ಬಿ ಇನ್ ಕೇಸ್ ಏನಾದರೂ ಅವರು ಸೇಮ್ ಬ್ಲೇಡನ್ನೇ ಯೂಸ್ ಮಾಡಿದ್ರೆ ಅಂತ ಹೇಳಿ ನಾವು ಕೇರ್ಫುಲ್ ಆಗಿರೋದು ನಮ್ಮದು ಕರ್ತವ್ಯ ಅಲ್ವಾ. ಹಾಗಾಗಿ ಎಕ್ಸ್ಟ್ರಾ ಬ್ಲೇಡ್ ತೊಗೊಂಡು ಹೋಗಿದ್ವಿ. ಬಟ್ ಅಲ್ಲಿ ಹಾಗಲ್ಲ, ಅವರು ಬೇರೆ ಬ್ಲೇಡ್ನೇ, ಹೊಸ ಬ್ಲೇಡ್ನೇ ನಮ್ಮ ಮುಂದೆ ಓಪನ್ ಮಾಡಿ ಹಾಕಿ ಚೌರ ಮಾಡಿದ್ರು. ಅದೊಂದು ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡ್ತಾರೆ. ಗಡಿಬಿಡಿ ಮಾಡೋದೆಲ್ಲ ಮಾಡಲ್ಲ. ಹಂಗೆ ಹೇಳ್ಬೇಡಿ ಅಂತ ಹೇಳಿ ಮಗಳೇ, ನಂಗೆ ತಾಂಬೂರ್ ನಾ ಯಾವ್ದೋ ಶೇಪ್ ಬತ್ತಂತ ಅನ್ಕೊಂಡಿದ್ದೀವಿ. ಯಬ್ಬ ಯಬ್ಬ ನನ್ನ ಮಗಳು ಇಡು ಇದೆ ಹಂಗೆ ಹಾಕಬ್ದ. ಅಲ್ಲಪ್ಪ ಬೇರೆ ಹೆಂಗೆ ಹಾಕುದಪ್ಪ ಅಲ್ಲಿ ಹಾ ಈಗ ಇತ್ತಲ್ಲ ಮೈ ಈ ಹಂಗೆ ಹಾಕಮ್ಮ. ಇದ್ರದ್ದು ಪ್ಯಾಂಟ್ ಹಂಗೆ ಒಂದಿದೆ, ಇದು ಡೈಪರ್ ಬ್ಯಾಗ್ ಎಲ್ಲ ಇತ್ತು. ಕಲಿ ಮಾಡು, ಹಿಂಗ್ ಮಾಡ್ದಲ್ಲ. ಬಟರ್ಫ್ಲೈ ಮಾಡಿ ಮಗಳೇ. ಬಟರ್ಫ್ಲೈ ಮಿನಿ ಡ್ಯಾಡಿ ಫಿಂಗರ್ ಹೇಳು. ಹಾಂ ಡ್ಯಾಡಿ ಫಿಂಗರ್ ವೇರ್ ಆರ್ ಯು ಹೇಳು. ಹಾಂ ಹಾಂ ಡ್ಯಾಡಿ ಫಿಂಗರ್ ವೇರ್ ಅನ್ನು ವೇರ್. ಹಾಂ ಮುಂದೋಯ್ನಿ ಬಸ್ ಮುಂದೋಯ್ಲಿ, ಅಲ್ಲೇ ನಿಂತಿತ್ತಲ್ಲ. ಅಮ್ಮ ಅವಳು ನೀ ಮಾತಾಡ್ಸಿಲ್ಲ ಅಂತ ಪಾಪ ಇದು ಮಾಡ್ತಿದ್ದಾಳ್ಕ. ಹೇಳ್ಕ ಬೇಬಿ ನಿನ್ನ ಕಿಕ್ ಮಾಡಿದ್ದವಳು. ಬ್ರಷ್ ಮಾಡಿ ಹೋಗುವ. ಬಾಲ್ ಇಲ್ಲಿ ಹೋಗು, ಬಾಲ್ ತಗೋ. ಹಾಕು, ಬಿಸಾಕು. ಮಿನಿ ಬಿಸಾಕು, ಅಜ್ಜಿ ಕೊಡು. ಬೇಬಿ ಸಣ್ಣ ಮಗು. ನಮ್ಮ ಸಣ್ಣ ಮಗದಮ್ಮ, ನಮ್ಮ ಸಣ್ಣ ಪುಟ್ಟು, ಸಣ್ಣ ಬಾಬು. ಚಪ್ಪಲಿ ಹಾಕೊಂಡು ನಡೆದ್ರೆ ಕಾಲು 30. ಇವ್ರನ್ನ ಗುರ್ತ ಹಿಡಿದುಕೊಂಡಿದ್ದೀನಿ ನಾ ಹಿಂದೆ ಹಿಂಗ್ ಸರ್. ಮಿನಿ ಊಟ ಮಾಡೋದಕ್ಕೆ ಹಿಂದಿ ಅಂತಲ್ಲ. ಹೌದು, ಮಿನಿ ಅಂತದ್ದು ಅಲ್ಲ, ಹಿಂದಿ ಅಲ್ಲ ಕನ್ನಡ. ನಿನಗೆ ಎಷ್ಟು ಜನ ಫ್ಯಾನ್ ಇದ್ದಾರೆ?
ಇನ್ನೇ ಒಂದು ತೆಗೆ ಜಯಂತಿ ಎರಡು ರೂಮ್ ಬುಕ್ ಮಾಡಿದ್ವಿ. ಸೊ ಫಸ್ಟ್ ರೂಮ್ ನಾವಿದ್ದಿದ್ದು ರೂಮ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಎಂಥದ್ದು ಇಲ್ಲ. ಬೇಬಿ 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 ಬಾ ಮಂಜುವಾಣಿ ಹಿಡ್ಕೊ. ಸೊ ಇದು ಈ ಥರ ಇದೆ ರೂಮ್ ಆ್ಯಕ್ಚುಲಿ. ಇದು ಬಂದ್ಬಿಟ್ಟು ಬಾತ್ರೂಮ್. ಇದು ಒಂದು ಮಿರರ್. ಎಕ್ಸ್ಟ್ರಾ ಒಂದು ಬೆಡ್ ಮತ್ತು ದಿಂಬ ಕೊಟ್ಟಿದ್ದಾರೆ. ಆಮೇಲೆ ಇದು ಬೆಡ್, ಇದು ಮೊಬೈಲ್ ಚಾರ್ಜರು. ಯಾವ ಥರ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ. ತೋರುತ್ತೆ. ಇಲ್ಲಿ 2 ಚೇರು, ಒಂದು ಟೇಬಲ್ ಎಲ್ಲ ಇದೆ, ಹಾಗೆ ದೇವ್ರ ಫೋಟೋ ಕೂಡ ಇದೆ. ಸೊ ಇದು ಬಂದುಬಿಟ್ಟು ಫಸ್ಟ್ ರೂಮ್ ನಾವು ತೊಗೊಂಡಿರೋದು. ಇದು ನಾವಿದ್ದಿರುವಂಥ ರೂಮು. ಇದಿಷ್ಟು ದೊಡ್ಡ ಇದೆ. ಇದು ನೆಕ್ಸ್ಟ್ ಇನ್ನೊಂದು ರೂಮು. ಇದು ಆ್ಯಕ್ಚುಲಿ ಒಂದು ಸ್ವಲ್ಪ ಸಣ್ಣ ಬಂತು. ಇಲ್ಲೂ ಬಾತ್ರೂಮ್ ಇದೆ. ಬಾತ್ರೂಮು ಅಷ್ಟೇ ಡಿಸೆಂಟ್ ಆಗಿದೆ. ರೂಮ್ ಬುಕ್ ಮಾಡಿರೋಕ್ಕೆ ಹೋಗಿ ನಮಗೆ ಕನ್ವೀನಿಯೆಂಟ್ ಅಂತ ಅನಿಸ್ತು. ಸೊ ಮಿನಿನ ಟಕ್ಲು ಮಾಡಿಸ್ಕೊಂಡು ಬಂದ ಮೇಲೆ ಸ್ನಾನ ಮಾಡಿ ಆಮೇಲೆ ಪುನಃ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋದ್ವಿ. ಕ್ಯೂ ಇರಲಿಲ್ಲ, ಬೇಗನೆ ನಮಗೆ ದೇವ್ರ ದರ್ಶನ ಮಾಡೋಕ್ಕೆ ಸಿಕ್ತು. ಸೊ ದರ್ಶನವೂ ಅಷ್ಟೇ ತುಂಬಾ ಚೆನ್ನಾಗಾಯಿತು. ಅದಾದಮೇಲೆ ಬಂದು ರಿಲ್ಯಾಕ್ಸ್ ಆದ್ವಿ. ಮಿನಿಗೆ ಆಟ ಆಡೋಕ್ಕೆ ಆಟ ಸಾಮಾನು ಅದನ್ನೆಲ್ಲ ಕೊಡಿಸಿದೆ. ಈ ಥರ ಬಲೂನ್, ಲೈಟಿಂಗ್ ಇದು ಬಲೂನ್ ಬೇಕು ಅಂತ ಅಂದ್ಲು. ಅವಳು ಪಾಸ್ ಆಗ್ತಾ ಇಲ್ಲ. ಅವಳು ಎತ್ಕೊಂಡು ನಾವು ಹಿಂಗೆ ಪಾಸ್ ಆಗ್ತಿರುವಾಗ ಅವರು ಮಾಡ್ತಾರಲ್ಲ, ಅವರು ಬೇಕಂದರೆ ಮಿನಿ ಮುಂದೆನೇ ಲೈಟ್ ಎಲ್ಲ ಆನ್ ಮಾಡಿದ್ರು, ಇವಳು ಬೇಕು ಅಂತ ಹಠ ಮಾಡಿದ್ಲು. ಹಂಗಾಗಿ ಕೊಡ್ಸಿದ್ವಿ. ಸ್ಟೇನೂ ಅಷ್ಟೇ ನಂಗೆ ತುಂಬಾ ಇಷ್ಟ ಆಯಿತು. ರಿಲ್ಯಾಕ್ಸ್ ಮಾಡಿಕೊಂಡು ಇವಾಗ ಪುನಃ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಮಿನಿ ಆಗ ಒಂದ್ಸರಿ ರೂಮಲ್ಲಿ ಏನಾದ್ರು ಬಿಟ್ಟಿದ್ದೀವ ಏನು ಅಂತ ಚೆಕ್ ಮಾಡಿದ್ವಿ. ಸೊ ಎಲ್ಲ ತೊಗೊಂಡಿದ್ದೀವಿ. ಈ ಸರಿ ಊರಿಗೆ ಬರುವಾಗ ಮೇನ್ ಥಿಂಗ್ ನಾವು ಮಾಡಬೇಕು ಅಂತ ಅಂದ್ಕೊಂಡ್ವಲ್ಲ. ಸೊ ಟೆಂಪಲ್ ವಿಸಿಟ್, ಧರ್ಮಸ್ಥಳಕ್ಕೆ ವಿಸಿಟ್ ಮಾಡಿ ಮಿನಿದು ಮುಡಿ ಕೊಡಬೇಕು ಅಂತ ಅಂದ್ಕೊಂಡ್ವಿ. ಅದಾಯಿತು. ಬೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದು ಆಗಿದೆ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಯಾವ ಥರ ಬೆಸ್ಟ್ ಫೀಡಿಂಗ್ ನಾನು ಸ್ಟಾಪ್ ಮಾಡಿದೆ ಏನು ಅಂತ. ಧರ್ಮಸ್ಥಳಕ್ಕೆ ಬಂದಲ್ಲೂ ಅಷ್ಟೇ, ನೀವು ಧರ್ಮಸ್ಥಳ ಉಜ್ಜಯಲ್ಲಿ ತುಂಬ ಪ್ಲೇಸಸ್ನ ಕವರ್ ಮಾಡ್ಬೋದು. ನನಗೆ ರಾಮ ಮಂದಿರ್ ಮತ್ತು ಸೂರ್ಯ ಟೆಂಪಲ್ ತುಂಬಾ ಇಷ್ಟ. ಸೌತಡ್ಕ ಟೆಂಪಲ್ ಇದೆ, ಅದು ತುಂಬ ಇಷ್ಟ ಆಗುತ್ತೆ. ನಾವು ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಈ ಸರಿ ಧರ್ಮಸ್ಥಳಕ್ಕೆ ಹೋಗಿ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್.